ಮುಖ್ಯಮಂತ್ರಿಗಳ ಮಾತು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಫೋಟೋ ಶೂಟ್ ಕೂಡ ನಡೆಸಿರೋದು ಸಹಜವಾಗಿಯೇ ಅನುಮಾನ ಕಾರಣವಾಗ್ತಾ ಇದೆ. ಯೂಶಲಿ ಸರ್ಕಾರದ ಅವಧಿ ಪೂರ್ಣವಾದ ಬಳಿಕ ಫೋಟೋ ಶೂಟ್ ನಡೆಸಲಾಗುತ್ತೆ. ಈಗ ಏಕಾಏಕಿ 3 ವರ್ಷದ ಮಧ್ಯದಲ್ಲಿ ಯಾಕೆ ಫೋಟೋ ಶೂಟ್ ಮಾಡಿಸಿದ್ರು? ಒಂದ್ ಕಡೆ ಮುಖ್ಯಮಂತ್ರಿಗಳ ಮಾರ್ಮಿಕ ಮಾತು, ಮತ್ತೊಂದು ಕಡೆಯಲ್ಲಿ ಫೋಟೋ ಶೂಟ್. ಎರಡು ಬೆಳವಣಿಗೆಗಳು ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟುಕೊಡುವ ಸಮಯ ಬಂದು ಬಿಡ್ತಾ ಅನ್ನೋ ರೀತಿಯಲ್ಲಿದೆ ಈ ಎರಡು ಬೆಳವಣಿಗೆ. ಒಂದ್ ಕಡೆ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಅನ್ನೋ ಮಾತು ಸಿದ್ದರಾಮಯ್ಯನವರ ಬಾಯಿಂದ ಬಂದದ್ದು. ಮತ್ತೊಂದು ಕಡೆಯಲ್ಲಿ ಅವಧಿ ಪೂರ್ಣವಾಗುವ ಮುಂಚೆಯೇ ನಡೆದಿರುವ ಫೋಟೋ ಶೂಟ್. ಇದೆರಡು ರಾಜ್ಯದಲ್ಲಿ ಮತ್ತೊಮ್ಮೆ ಕುರ್ಚಿ ಬದಲಾವಣೆಯ ಚರ್ಚೆಗೆ ನಾಂದಿಯನ್ನ ಹಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಬಜೆಟ್ ಆದ ನಂತರದಲ್ಲಿ ಒಂದು ಹಂತಕ್ಕೆ ತಣ್ಣಗಾಗಿತ್ತು ಬೈ ಎಲೆಕ್ಷನ್ನ ಚರ್ಚೆಗಳ ನಡುವೆ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಇದೀಗ ಫೋಟೋ ಶೂಟ್ ಹಾಗೆ ಮುಖ್ಯಮಂತ್ರಿಗಳ ಹೇಳಿಕೆ, ಏನ್ ಅರ್ಥ ಇದಕ್ಕೆ ಅಂತ? ಸ್ಮಿತಾ, ಖಂಡಿತವಾಗ್ಲು ಇವತ್ತಿನ ಈ ಒಂದು ಬೆಳವಣಿಗೆ, ಅದರಲ್ಲೂ ವಿಧಾನಸೌಧದಲ್ಲಿ ಮತ್ತು ಸದನದ ಒಳಗೆ ಮತ್ತು ಹೊರಗೆ ನಡೆದಿರ್ತಕ್ಕಂಥ ಈ ಘಟನೆಗಳು ಅನೇಕ ಒಂದಷ್ಟು ಪುಷ್ಟಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ, ಬೆಳಗ್ಗೆ ಬರ್ತಿದ್ದಂತೆ ಸದನದ ಹೊರಗೆ ಶಾಸಕರ ಸ್ಪೀಕರ್ ಜೊತೆಯಲ್ಲಿ ಒಂದು ಫೋಟೋ ಸೆಷನ್ ಇತ್ತು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ, ಪ್ರತಿ ವರ್ಷದ ಕೊನೆಯಲ್ಲಿ ಯಾವಾಗ ಅಧಿಕಾರ ಮುಗಿಯುತ್ತೆ ಆ ಸಂದರ್ಭದಲ್ಲಿ ಫೋಟೋ ಶೂಟ್ ನಡೆಯುವಂತದ್ದು. ಸೊ ಅಂದ್ರೆ ಈ ವರ್ಷದಲ್ಲಿ ಯಾರೆಲ್ಲ ಶಾಸಕರ ಆಯ್ಕೆಯಾಗಿದ್ರು ಮತ್ತು ಯಾರೆಲ್ಲ ಇದ್ರು, ಸಚಿವರಾಗಿದ್ರು, ವಿಪಕ್ಷ ನಾಯಕರು ಯಾರು, ಈ ರೀತಿಯಾಗಿ ಫೋಟೋ ಶೂಟ್ಗಳು ನಡೆಯುತ್ತೆ. ಆದ್ರೆ ವರ್ಷದ ಮಧ್ಯಂತರದಲ್ಲಿ ಈ ಒಂದು ಫೋಟೋ ಶೂಟ್ ಎಲ್ಲದಕ್ಕೂ ಕೂಡ ಒಂದು ರೀತಿ ಗಮನ ಸೆಳೆಯುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪ್ರಮುಖ ಕಾರಣ ಅಂತಂದ್ರೆ, ಮಧ್ಯದಲ್ಲಿ ಯಾವಾಗ ಈ ಫೋಟೋ ಶೂಟ್ ನಡೀತಾ ಇದೆ, ಇದು ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ, ಒಂದು ಕಡೆ ಸಿಎಂ ಬದಲಾಗ್ತಾರೆ ಅನ್ನುವಂತ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸ್ಪೀಕರ್ ಬದಲಾವಣೆ ಕೂಡ ಇದು ಸಾಕ್ಷಿ ಆಗ್ತಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಯಾವ್ದಾದ್ರೂ ಬದಲಾವಣೆ ಸಂದರ್ಭದಲ್ಲಿ ನಾನು ಇರೋದಿಲ್ಲ ಆ ಸ್ಥಾನದಲ್ಲಿ, ಹಾಗಾಗಿ ಅದಕ್ಕೆ ಮೊದಲೇ ಒಂದು ಫೋಟೋ ಶೂಟ್ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಫೋಟೋ ಶೂಟ್ಗಳು ನಡೆಯುವಂಥದ್ದು. ಇದು ಮಧ್ಯಭಾಗದಲ್ಲಿ, ಅಂದ್ರೆ ಅಧಿಕಾರದ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ವಿಪಕ್ಷಗಳು ಮತ್ತು ಸ್ವಪಕ್ಷದ ಶಾಸಕರು ಮಾಡಿರ್ತಕ್ಕಂಥ ಚರ್ಚೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ನಾವು ಎಷ್ಟು ವರ್ಷ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಈ ನಮ್ಮ ಭಾಗದಲ್ಲಿ ಆಗಿರ್ಬೋದು ಅಥವಾ ಎದುರು ಭಾಗದಲ್ಲಿ ಇರ್ತಕ್ಕಂಥವ್ರು ಶಾಸಕರು ಸಚಿವರಾಗಬಹುದು ಮತ್ತು ಸಿಎಂ ಆಗಬಹುದು. ಆದ್ರೆ ನನ್ನ ನಸೀಬು, ನಾನು ಯಾವತ್ತೂ ಕೂಡ ನಾನು ಯಾವುದನ್ನು ಕೂಡ ನಂಬಿರಲಿಲ್ಲ. ಸೊ ನಾನು ಕಾಲ ಬಂದಂತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇರ್ತಕ್ಕಂಥ ಅವಧಿಯ ಸಂದರ್ಭದಲ್ಲಿ ಬಡವರಿಗೆ ಸಹಾಯವನ್ನ ಮಾಡಬೇಕು, ಬಡವರ ನಿಟ್ಟಿನಲ್ಲಿ ಏನೆಲ್ಲ ಅವರಿಗೆ ಒಳ್ಳೆ ಕೆಲಸವನ್ನ ಮಾಡಿಕೊಡ್ಬೇಕು, ಆ ಕೆಲಸವನ್ನಷ್ಟೇ ಮಾಡಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಕೂಡ ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಎನ್ನುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರದಲ್ಲಿ ಇತ್ತು. ಸೊ ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಅಥವಾ ಇವತ್ತಿನ ದಿನ ಏನಿದೆ, ಸದನದ ಒಳಗೆ ಮತ್ತು ಹೊರಗೆ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವುದೇ ಬದಲಾವಣೆ ಕೂಡ ಆಗ್ಬೋದು ಅನ್ನೋಂತ ಒಂದಷ್ಟು ಚರ್ಚೆಗಳು ಇದರಲ್ಲಿ ರಾಜಕೀಯ ಪಡಸಾಲೆ ಅಥವಾ ವಿಧಾನಸೌಧದ ಪಡಸಾಲೆಯಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳ ಮಾತು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಫೋಟೋ ಶೂಟ್ ಕೂಡ ನಡೆಸಿರೋದು ಸಹಜವಾಗಿಯೇ ಅನುಮಾನ ಕಾರಣವಾಗ್ತಾ ಇದೆ. ಯೂಶಲಿ ಸರ್ಕಾರದ ಅವಧಿ ಪೂರ್ಣವಾದ ಬಳಿಕ ಫೋಟೋ ಶೂಟ್ ನಡೆಸಲಾಗುತ್ತೆ. ಈಗ ಏಕಾಏಕಿ 3 ವರ್ಷದ ಮಧ್ಯದಲ್ಲಿ ಯಾಕೆ ಫೋಟೋ ಶೂಟ್ ಮಾಡಿಸಿದ್ರು? ಒಂದ್ ಕಡೆ ಮುಖ್ಯಮಂತ್ರಿಗಳ ಮಾರ್ಮಿಕ ಮಾತು, ಮತ್ತೊಂದು ಕಡೆಯಲ್ಲಿ ಫೋಟೋ ಶೂಟ್. ಎರಡು ಬೆಳವಣಿಗೆಗಳು ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟುಕೊಡುವ ಸಮಯ ಬಂದು ಬಿಡ್ತಾ ಅನ್ನೋ ರೀತಿಯಲ್ಲಿದೆ ಈ ಎರಡು ಬೆಳವಣಿಗೆ. ಒಂದ್ ಕಡೆ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಅನ್ನೋ ಮಾತು ಸಿದ್ದರಾಮಯ್ಯನವರ ಬಾಯಿಂದ ಬಂದದ್ದು. ಮತ್ತೊಂದು ಕಡೆಯಲ್ಲಿ ಅವಧಿ ಪೂರ್ಣವಾಗುವ ಮುಂಚೆಯೇ ನಡೆದಿರುವ ಫೋಟೋ ಶೂಟ್. ಇದೆರಡು ರಾಜ್ಯದಲ್ಲಿ ಮತ್ತೊಮ್ಮೆ ಕುರ್ಚಿ ಬದಲಾವಣೆಯ ಚರ್ಚೆಗೆ ನಾಂದಿಯನ್ನ ಹಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಬಜೆಟ್ ಆದ ನಂತರದಲ್ಲಿ ಒಂದು ಹಂತಕ್ಕೆ ತಣ್ಣಗಾಗಿತ್ತು ಬೈ ಎಲೆಕ್ಷನ್ನ ಚರ್ಚೆಗಳ ನಡುವೆ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಇದೀಗ ಫೋಟೋ ಶೂಟ್ ಹಾಗೆ ಮುಖ್ಯಮಂತ್ರಿಗಳ ಹೇಳಿಕೆ, ಏನ್ ಅರ್ಥ ಇದಕ್ಕೆ ಅಂತ?
ಸ್ಮಿತಾ, ಖಂಡಿತವಾಗ್ಲು ಇವತ್ತಿನ ಈ ಒಂದು ಬೆಳವಣಿಗೆ ಅದರಲ್ಲೂ ವಿಧಾನಸೌಧದಲ್ಲಿ ಮತ್ತು ಸದನದ ಒಳಗೆ ಮತ್ತು ಹೊರಗೆ ನಡೆದಿರ್ತಕ್ಕಂಥ ಈ ಘಟನೆಗಳು ಅನೇಕ ಒಂದಷ್ಟು ಪುಷ್ಟಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಬೆಳಗ್ಗೆ ಬರ್ತಿದ್ದಂತೆ ಸದನದ ಹೊರಗೆ ಶಾಸಕರ ಸ್ಪೀಕರ್ ಜೊತೆಯಲ್ಲಿ ಒಂದು ಫೋಟೋ ಸೆಷನ್ ಇತ್ತು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಪ್ರತಿ ವರ್ಷದ ಕೊನೆಯಲ್ಲಿ ಯಾವಾಗ ಅಧಿಕಾರ ಮುಗಿಯುತ್ತೆ ಆ ಸಂದರ್ಭದಲ್ಲಿ ಫೋಟೋಶೂಟ್ ನಡೆಯುವಂತದ್ದು. ಸೊ ಅಂದ್ರೆ ಈ ವರ್ಷದಲ್ಲಿ ಯಾರೆಲ್ಲ ಶಾಸಕರ ಆಯ್ಕೆಯಾಗಿದ್ರು ಮತ್ತು ಯಾರೆಲ್ಲ ಇದ್ರು, ಸಚಿವರಾಗಿದ್ರು, ವಿಪಕ್ಷ ನಾಯಕರು ಯಾರು, ಈ ರೀತಿಯಾಗಿ ಫೋಟೋಶೂಟ್ಗಳು ನಡೆಯುತ್ತೆ. ಆದ್ರೆ ವರ್ಷದ ಮಧ್ಯಂತರದಲ್ಲಿ ಈ ಒಂದು ಫೋಟೋಶೂಟ್ ಎಲ್ಲದಕ್ಕೂ ಕೂಡ ಒಂದು ರೀತಿ ಗಮನ ಸೆಳೆಯುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪ್ರಮುಖ ಕಾರಣ ಅಂತಂದ್ರೆ ಮಧ್ಯದಲ್ಲಿ ಯಾವಾಗ ಈ ಫೋಟೋಶೂಟ್ ನಡೀತಾ ಇದೆ ಇದು ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಒಂದು ಕಡೆ ಸಿಎಂ ಬದಲಾಗ್ತಾರೆ ಅನ್ನುವಂತ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸ್ಪೀಕರ್ ಬದಲಾವಣೆ ಕೂಡ ಇದು ಸಾಕ್ಷಿ ಆಗ್ತಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಯಾವ್ದಾದ್ರೂ ಬದಲಾವಣೆ ಸಂದರ್ಭದಲ್ಲಿ ನಾನು ಇರೋದಿಲ್ಲ ಆ ಸ್ಥಾನದಲ್ಲಿ, ಹಾಗಾಗಿ ಅದಕ್ಕೆ ಮೊದಲೇ ಒಂದು ಫೋಟೋಶೂಟ್ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಫೋಟೋಶೂಟ್ಗಳು ನಡೆಯುವಂಥದ್ದು. ಇದು ಮಧ್ಯಭಾಗದಲ್ಲಿ ಅಂದ್ರೆ ಅಧಿಕಾರದ ಮಧ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ವಿಪಕ್ಷಗಳು ಮತ್ತು ಸ್ವಪಕ್ಷದ ಶಾಸಕರು ಮಾಡಿರ್ತಕ್ಕಂಥ ಚರ್ಚೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ನಾವು ಎಷ್ಟು ವರ್ಷ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಈ ನಮ್ಮ ಭಾಗದಲ್ಲಾಗಿರ್ಬೋದು ಅಥವಾ ಎದುರು ಭಾಗದಲ್ಲಿ ಇರ್ತಕ್ಕಂಥವ್ರು ಶಾಸಕರು ಸಚಿವರಾಗಬಹುದು ಮತ್ತು ಸಿಎಂ ಆಗಬಹುದು. ಆದ್ರೆ ನನ್ನ ನಸೀಬು ನಾನು ಯಾವತ್ತೂ ಕೂಡ ನಾನು ಯಾವುದನ್ನು ಕೂಡ ನಂಬಿರಲಿಲ್ಲ. ಸೊ ನಾನು ಕಾಲ ಬಂದಂತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇರ್ತಕ್ಕಂಥ ಅವಧಿಯ ಸಂದರ್ಭದಲ್ಲಿ ಬಡವರಿಗೆ ಸಹಾಯವನ್ನ ಮಾಡಬೇಕು, ಬಡವರ ನಿಟ್ಟಿನಲ್ಲಿ ಏನೆಲ್ಲ ಅವರಿಗೆ ಒಳ್ಳೆ ಕೆಲಸವನ್ನ ಮಾಡಿಕೊಡ್ಬೇಕು, ಆ ಕೆಲಸವನ್ನಷ್ಟೇ ಮಾಡಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಕೂಡ ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಎನ್ನುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರದಲ್ಲಿ ಇತ್ತು. ಸೊ ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಅಥವಾ ಇವತ್ತಿನ ದಿನ ಏನಿದೆ ಸದನದ ಒಳಗೆ ಮತ್ತು ಹೊರಗೆ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವುದೇ ಬದಲಾವಣೆ ಕೂಡ ಆಗ್ಬೋದು ಅನ್ನಂತ ಒಂದಷ್ಟು ಚರ್ಚೆಗಳು ಇದರಲ್ಲಿ ರಾಜಕೀಯ ಪಡಸಾಲೆ ಅಥವಾ ವಿಧಾನಸೌಧದ ಪಡಸಾಲೆಯಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳ ಮಾತು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಫೋಟೋಶೂಟ್ ಕೂಡ ನಡೆಸಿರೋದು ಸಹಜವಾಗಿಯೇ ಅನುಮಾನ ಕಾರಣವಾಗ್ತಾ ಇದೆ. ಯೂಶಲಿ ಸರ್ಕಾರದ ಅವಧಿ ಪೂರ್ಣವಾದ ಬಳಿಕ ಫೋಟೋಶೂಟ್ ನಡೆಸಲಾಗುತ್ತೆ. ಈಗ ಏಕಾಏಕಿ 3 ವರ್ಷದ ಮಧ್ಯದಲ್ಲಿ ಯಾಕೆ ಫೋಟೋಶೂಟ್ ಮಾಡಿಸಿದ್ರು? ಒಂದ್ ಕಡೆ ಮುಖ್ಯಮಂತ್ರಿಗಳ ಮಾರ್ಮಿಕ ಮಾತು, ಮತ್ತೊಂದು ಕಡೆಯಲ್ಲಿ ಫೋಟೋಶೂಟ್. ಎರಡು ಬೆಳವಣಿಗೆಗಳು ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟುಕೊಡುವ ಸಮಯ ಬಂದು ಬಿಡ್ತಾ ಅನ್ನೋ ರೀತಿಯಲ್ಲಿದೆ ಈ ಎರಡು ಬೆಳವಣಿಗೆ. ಒಂದ್ ಕಡೆ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಅನ್ನೋ ಮಾತು ಸಿದ್ದರಾಮಯ್ಯನವರ ಬಾಯಿಂದ ಬಂದದ್ದು. ಮತ್ತೊಂದು ಕಡೆಯಲ್ಲಿ ಅವಧಿ ಪೂರ್ಣವಾಗುವ ಮುಂಚೆಯೇ ನಡೆದಿರುವ ಫೋಟೋಶೂಟ್. ಇದೆರಡು ರಾಜ್ಯದಲ್ಲಿ ಮತ್ತೊಮ್ಮೆ ಕುರ್ಚಿ ಬದಲಾವಣೆಯ ಚರ್ಚೆಗೆ ನಾಂದಿಯನ್ನ ಹಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಬಜೆಟ್ ಆದ ನಂತರದಲ್ಲಿ ಒಂದು ಹಂತಕ್ಕೆ ತಣ್ಣಗಾಗಿತ್ತು ಬೈ ಎಲೆಕ್ಷನ್ನ ಚರ್ಚೆಗಳ ನಡುವೆ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಇದೀಗ ಫೋಟೋಶೂಟ್ ಹಾಗೆ ಮುಖ್ಯಮಂತ್ರಿಗಳ ಹೇಳಿಕೆ, ಏನ್ ಅರ್ಥ ಇದಕ್ಕೆ ಅಂತ? ಸ್ಮಿತಾ, ಖಂಡಿತವಾಗ್ಲು ಇವತ್ತಿನ ಈ ಒಂದು ಬೆಳವಣಿಗೆ ಅದರಲ್ಲೂ ವಿಧಾನಸೌಧದಲ್ಲಿ ಮತ್ತು ಸದನದ ಒಳಗೆ ಮತ್ತು ಹೊರಗೆ ನಡೆದಿರ್ತಕ್ಕಂಥ ಈ ಘಟನೆಗಳು ಅನೇಕ ಒಂದಷ್ಟು ಪುಷ್ಟಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಬೆಳಗ್ಗೆ ಬರ್ತಿದ್ದಂತೆ ಸದನದ ಹೊರಗೆ ಶಾಸಕರ ಸ್ಪೀಕರ್ ಜೊತೆಯಲ್ಲಿ ಒಂದು ಫೋಟೋ ಸೆಷನ್ ಇತ್ತು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಪ್ರತಿ ವರ್ಷದ ಕೊನೆಯಲ್ಲಿ ಯಾವಾಗ ಅಧಿಕಾರ ಮುಗಿಯುತ್ತೆ ಆ ಸಂದರ್ಭದಲ್ಲಿ ಫೋಟೋಶೂಟ್ ನಡೆಯುವಂತದ್ದು. ಸೊ ಅಂದ್ರೆ ಈ ವರ್ಷದಲ್ಲಿ ಯಾರೆಲ್ಲ ಶಾಸಕರ ಆಯ್ಕೆಯಾಗಿದ್ರು ಮತ್ತು ಯಾರೆಲ್ಲ ಇದ್ರು, ಸಚಿವರಾಗಿದ್ರು, ವಿಪಕ್ಷ ನಾಯಕರು ಯಾರು, ಈ ರೀತಿಯಾಗಿ ಫೋಟೋಶೂಟ್ಗಳು ನಡೆಯುತ್ತೆ. ಆದ್ರೆ ವರ್ಷದ ಮಧ್ಯಂತರದಲ್ಲಿ ಈ ಒಂದು ಫೋಟೋಶೂಟ್ ಎಲ್ಲದಕ್ಕೂ ಕೂಡ ಒಂದು ರೀತಿ ಗಮನ ಸೆಳೆಯುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪ್ರಮುಖ ಕಾರಣ ಅಂತಂದ್ರೆ ಮಧ್ಯದಲ್ಲಿ ಯಾವಾಗ ಈ ಫೋಟೋಶೂಟ್ ನಡೀತಾ ಇದೆ ಇದು ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಒಂದು ಕಡೆ ಸಿಎಂ ಬದಲಾಗ್ತಾರೆ ಅನ್ನುವಂತ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸ್ಪೀಕರ್ ಬದಲಾವಣೆ ಕೂಡ ಇದು ಸಾಕ್ಷಿ ಆಗ್ತಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಯಾವ್ದಾದ್ರೂ ಬದಲಾವಣೆ ಸಂದರ್ಭದಲ್ಲಿ ನಾನು ಇರೋದಿಲ್ಲ ಆ ಸ್ಥಾನದಲ್ಲಿ, ಹಾಗಾಗಿ ಅದಕ್ಕೆ ಮೊದಲೇ ಒಂದು ಫೋಟೋಶೂಟ್ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಫೋಟೋಶೂಟ್ಗಳು ನಡೆಯುವಂಥದ್ದು. ಇದು ಮಧ್ಯಭಾಗದಲ್ಲಿ ಅಂದ್ರೆ ಅಧಿಕಾರದ ಮಧ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ವಿಪಕ್ಷಗಳು
ಮತ್ತು ಸ್ವಪಕ್ಷದ ಶಾಸಕರು ಮಾಡಿರ್ತಕ್ಕಂಥ ಚರ್ಚೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ನಾವು ಎಷ್ಟು ವರ್ಷ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಈ ನಮ್ಮ ಭಾಗದಲ್ಲಾಗಿರ್ಬೋದು ಅಥವಾ ಎದುರು ಭಾಗದಲ್ಲಿ ಇರ್ತಕ್ಕಂಥವ್ರು ಶಾಸಕರು ಸಚಿವರಾಗಬಹುದು ಮತ್ತು ಸಿಎಂ ಆಗಬಹುದು. ಆದ್ರೆ ನನ್ನ ನಸೀಬು ನಾನು ಯಾವತ್ತೂ ಕೂಡ ನಾನು ಯಾವುದನ್ನು ಕೂಡ ನಂಬಿರಲಿಲ್ಲ. ಸೊ ನಾನು ಕಾಲ ಬಂದಂತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೇವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇರ್ತಕ್ಕಂಥ ಅವಧಿಯ ಸಂದರ್ಭದಲ್ಲಿ ಬಡವರಿಗೆ ಸಹಾಯವನ್ನ ಮಾಡಬೇಕು, ಬಡವರ ನಿಟ್ಟಿನಲ್ಲಿ ಏನೆಲ್ಲ ಅವರಿಗೆ ಒಳ್ಳೆ ಕೆಲಸವನ್ನ ಮಾಡಿಕೊಡ್ಬೇಕು ಆ ಕೆಲಸವನ್ನಷ್ಟೇ ಮಾಡಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಕೂಡ ಅನೇಕ ಬದಲಾವಣೆಗಳಿಗೆ ಸಾಕ್ಷಿ ಎನ್ನುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರದಲ್ಲಿ ಇತ್ತು. ಸೊ ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಅಥವಾ ಇವತ್ತಿನ ದಿನ ಏನಿದೆ ಸದನದ ಒಳಗೆ ಮತ್ತು ಹೊರಗೆ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವುದೇ ಬದಲಾವಣೆ ಕೂಡ ಆಗ್ಬೋದು ಅನ್ನಂತ ಒಂದಷ್ಟು ಚರ್ಚೆಗಳು ಇದರಲ್ಲಿ ರಾಜಕೀಯ ಪಡಸಾಲೆ ಅಥವಾ ವಿಧಾನಸೌಧದ ಪಡಸಾಲೆಯಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.